ವಿಚಿತ್ರ ಕಾಯಿಲೆಯಿಂದ ಬಳಲುತ್ತಿರುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಪುಟ್ಟ ಬಾಲಕಿಯ ಸಹಾಯಕ್ಕೆ ಸಂಸದ ಸುನಿಲ್ ಬೋಸ್ ಧಾವಿಸಿದ್ದು ವೈಯಕ್ತಿಕವಾಗಿ ಹಣಕಾಸಿನ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ನಂಜನಗೂಡಿನ ನೀಲಕಂಠ ನಗರದ ನಿವಾಸಿ ರಾಜೇಶ್ವರಿ ಮತ್ತು ಮಹದೇವಸ್ವಾಮಿ ದಂಪತಿಗಳ ಪುತ್ರಿ 9 ವರ್ಷದ ಆದ್ಯ ಥಲಸೆಮಿಯಾ ಮೇಜರ್ ಎಂಬ ಅಪರೂಪದ ಕಾಯಿಲೆಗೆ ತುತ್ತಾಗಿದ್ದು ಬಾಲಕಿಯ ಚಿಕಿತ್ಸೆಗೆ ಬಡ ಕುಟುಂಬ ಅಂಗಲಾಚ್ತಾ ಇದೆ. ಶಾಲೆಯಲ್ಲಿ ಇತರ ಮಕ್ಕಳೊಂದಿಗೆ ಆಟ ಪಾಠದೊಂದಿಗೆ ಸಂತೋಷದಿಂದ ಕಳೆಯಬೇಕಾದ ಬಾಲಕಿ ಈ ವಿಚಿತ್ರ ಕಾಯಿಲೆಗೆ ತುತ್ತಾಗಿದ್ದು ರೋಗ ಗುಣಪಡಿಸಲು 45 ರಿಂದ 50 ಲಕ್ಷ ಖರ್ಚಾಗುತ್ತದೆ ಅಂತ ವೈದ್ಯರು ತಿಳಿಸಿದ್ದಾರೆ. ಸದ್ಯ ಬಾಲಕಿಯ ಆರೋಗ್ಯ ಸಮಸ್ಯೆ ಸರಿ ಹೋಗಲು ಡೋನರ್ ಕೂಡ ಸಿಕ್ಕಿದ್ದು ಆದರೆ ಹಣ ಹೊಂದಿಸಲು ಸಾಧ್ಯವಾಗುತ್ತಿಲ್ಲ. ಇದರಿಂದ ಬಾಲಕಿಯ ಇಡೀ ಕುಟುಂಬ ಕಂಗಾಲಾಗುವಂತಾಗಿದೆ. ಇತ್ತೀಚೆಗೆ ಮೈಸೂರಿನ ಜಲದರ್ಶಿನಿಯಲ್ಲಿ ಸಂಸದ ಸುನಿಲ್ ಬೋಸ್ ಅವರನ್ನ ಭೇಟಿ ಮಾಡಿದ ಕುಟುಂಬ ಬಾಲಕಿಯ ಚಿಕಿತ್ಸಾ ವೆಚ್ಚಕ್ಕೆ ಸಹಾಯ ಮಾಡುವಂತೆ ಮನವಿ ಮಾಡಿದ್ರು. ಈ ನಿಟ್ಟಿನಲ್ಲಿ ಗುರುವಾರ ರಾತ್ರಿ ನೀಲಕಂಠ ನಗರಕ್ಕೆ ಆಗಮಿಸಿದ ಸಂಸದ ಸುನಿಲ್ ಬೋಸ್ ಬಾಲಕಿಯ ಕುಟುಂಬಸ್ಥರನ್ನ ಭೇಟಿ ಮಾಡಿ ಕೆಲಕಾಲ ಚರ್ಚಿಸಿ ವೈಯಕ್ತಿಕವಾಗಿ ಹಣಕಾಸಿನ ನೆರವು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ನಮ್ಮ ಮಾಹಿತಿ ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ಸುನಿಲ್ ಬೋಸ್ ಬಾಲಕಿ ಅಪರೂಪದ ಕಾಯಿಲೆಗೆ ತುತ್ತಾಗಿದ್ದಾಳೆ. ಬದುಕಿ ಬಾಳಬೇಕಾದ ಹುಡುಗಿಗೆ ಸಹಾಯ ಹಸ್ತ ಬೇಕಿದೆ. ಇತ್ತೀಚೆಗೆ ಬಾಲಕಿಯ ಕುಟುಂಬಸ್ಥರು ಭೇಟಿ ಮಾಡಿ ಸಹಾಯವನ್ನ ಕೋರಿದ್ದರು. ಹೀಗಾಗಿ ಇವತ್ತು ಆಗಮಿಸಿ ವೈಯಕ್ತಿಕವಾಗಿ ಸಹಾಯ ಹಸ್ತ ಚಾಚಿದ್ದೇನೆ. ಇದೇ ರೀತಿ ಬೇರೆ ದಾನಿಗಳು ಸಹ ತಮ್ಮ ಕೈಲಾದ ಸಹಾಯ ಮಾಡಿ ಈ ಹುಡುಗಿಗೆ ಮರುಜೀವ ನೀಡಲು ಸಹಾಯ ಮಾಡುವಂತೆ ಮನವಿಯನ್ನ ಮಾಡಿದ್ರು. ಯಾರು ಕೂಡ ಚಿಕ್ಕ ವಯಸ್ಸಲ್ಲಿ ಆಗದೆ ಒಬ್ಬರಿಗೆ ಒಂದು ಆಗತ್ತೆ ನಮ್ಮ ಕೈಲಾಗಿ ಸಹಾಯ ಮಾಡೋದು ನಮ್ಮೆಲ್ಲರ ಧರ್ಮ. ಇವರೆಲ್ಲ ಸೇರಿ ನಿಮಗೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಮುಖ್ಯ. ಅದಕ್ಕಾಗಿ ನಗರ ಮುಗಿಸ್ಕೊಂಡು ಅದಕ್ಕೆ ತುರ್ತಾಗಿ ಅವಶ್ಯಕತೆ ಇತ್ತು. ಅದು ಡಿಲೇ ಆಗೋದು ಬೇಡ ಅಂತ ಹೇಳಿ ಬಂದಿದೆ. ಏನು ಪ್ರಾಬ್ಲಮ್ ಸರ್? ಏನಮ್ಮ ಅದು ಸಮ್ ಬ್ಲಡ್ ರಿಲೇಟೆಡ್ ಮೇಲೆ ಆಪರೇಷನ್ ಇರುತ್ತಲ್ಲ, ಒಬ್ಬರು ಹೆಲ್ತ್ ಇರೋದು ಬೋರ್ಡ್ ಮೇಲೆ ತೆಗೆದು ನೋಡಿಟ್ಟು ಸಲ್ಮಾನ್ ಖಾನ್ ಒಂದು ಹುಡುಗಿ ಕೊಟ್ಟಿದ್ದು ಸೇಮ್ ಥಿಂಗ್. ಅದಾಗಲಿಂದ ಪಾಪ ಆಗಿದೆ. 45 ಲಕ್ಷ ಅಂತ ಹೇಳಿದ್ದಾರೆ. ನಾವು ಸಹಾಯ ಮಾಡಿದ್ವಿ, ಮತ್ತೆ PM ರಿಲೀಫ್ ಫಂಡ್ಗೂ ಬಂದಿದ್ದೀವಿ. ಹಾಗೆ ಡಾಕ್ಟರ್ಗಳನ್ನು ಕೂಡ ಮನವಿಯನ್ನು ಮಾಡ್ತೇನೆ. ಯಾಕೆಂದರೆ ಬಡ ಕುಟುಂಬ ಸ್ವಲ್ಪ ಕಮ್ಮಿ ಮಾಡಿ, ಯಾಕಂದರೆ ಅದು ಪ್ರೈವೇಟ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲ. ಆದಷ್ಟು ನಾನು ದಾನಿಗಳಿಗೆ ಹೇಳಿ ಇನ್ನೂ ಹೆಚ್ಚಿನ ಸಹಾಯ. ಇನ್ನು ಬಾಲಕಿಯ ಅಜ್ಜಿ ಹಾಗೂ ತಾಯಿ ಮಾತನಾಡಿ ಬಾಲಕಿಗೆ ಬಂದಿರುವ ಆರೋಗ್ಯ ಸಮಸ್ಯೆ ಮತ್ತು ಚಿಕಿತ್ಸೆಗೆ ಅಗತ್ಯವಿರುವ ಖರ್ಚು ವೆಚ್ಚಗಳ ಬಗ್ಗೆ ತಿಳಿಸಿ ವೈಯಕ್ತಿಕವಾಗಿ ಸಹಾಯ ಮಾಡಿದ ಸಂಸದ ಸುನಿಲ್ ಬೋಸ್ ಅವರಿಗೆ ಧನ್ಯವಾದ ತಿಳಿಸಿ ಉಳಿದ ಬಾಕಿ ಹಣಕ್ಕೆ ದಾನಿಗಳು ಸಹಾಯ ಮಾಡುವಂತೆ ಬೇಡಿಕೊಂಡ್ರು. ನೀಲಕಂಠ ವಾಸಿ ನಾನು. ನನ್ನ ಮಗಳು ರಾಜೇಶ್ವರಿ ಅಂತ, ಅವಳು ಪಾಪು ಇದು ಆದ್ಯ ಅಂತ. ಇವಳಿಗೆ ಹುಟ್ಟಿನಿಂದ ಬ್ಲಡ್ ಉತ್ಪತ್ತಿ ಆಗಲ್ಲ. ಅದರಿಂದ ನಾವು ಇವಾಗ ಸುಮಾರು ಒಂದು 15 ಲಕ್ಷ ಕಳ್ಕೊಂಡು ಕೂತಿದ್ವಿ ಕಂಗಾಲಾಗಿ. ಇವಾಗ ನಮ್ಗೆ ಡೋನರ್ ಸಿಕ್ಕವ್ರೆ. ನಮ್ಮ ಕೈಯಲ್ಲಿ ಕೈ ಹಾಕಿದೆ. ಈ ಸಮಯ ನಾವು ಡೋನರ್ ಬಿಡಂಗಿಲ್ಲ, ಅವ್ರ ಟ್ರೀಟ್ಮೆಂಟ್ನು ಮಾಡಿಸ್ತಾ ಇರೋಂಗಿಲ್ಲ. ನಾವು ಮಾಡಿಸ್ತಾ ಬೇಕು ಅಂತ ಎಲ್ಲರ ಹತ್ರ ಬೇಡಾಡ್ಕೊಂಡು ಅವತ್ತು MP ಆಫೀಸ್ಗೆ ಹೋಗಿ ನಾವು ಕಾಯ್ಕೊಂಡು ಕೂತಿದ್ವು. ಅವಾಗ ಅವರು ಸಂಜೆ ಬಂದು ಆಯ್ತಮ್ಮ ನಮ್ಮ ಕೈಲಾದ ಸಹಾಯ ಮಾಡ್ತೀವಿ ಅಂತ ಮಾಡಿ MP ಲೆಟರ್ ಕೊಟ್ಟು ಅವ್ರ ಕೈಲಾದ ಸಹಾಯನೂ ಮಾಡಿ ಅವ್ರಿಗೆ ದೊಡ್ಡ ಕೃತಜ್ಞತೆಗೆ ಹೇಳ್ತಾ ಇದ್ದೀನಿ TV ಮೂಲಕ. ಅವ್ರಿಗೆ ನಾನು ಧನ್ಯವಾದ ತಿಳಿಸ್ಲೇಬೇಕು. ಯಾಕಂದರೆ ನಾನು ಹೆಲ್ಪ್ ಮಾಡಿದ್ದೀನಿ. ಆದರೆ ಇವಳಿಗೆ ಆಪ್ರೇಷನ್ ಇವಾಗ ಮುಂದಕ್ಕೆ ಇನ್ನೂ 35 ರಿಂದ 40 ಲಕ್ಷ ಖರ್ಚಾಯ್ತದೆ ಅಂತ ಹೇಳೋರೆ. ಈಗ ಅವ್ರ ಕೈಲಾದ ಸಹಾಯ ಮಾಡೋರೆ. ಇನ್ನು ಎಲ್ಲ ಜನತೆನೂ ನಮ್ಗೆ ಸಹಾಯ ಮಾಡಿ ನಮ್ಮ ಮೊಮ್ಮಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಎಲ್ಲರನ್ನೂ ದಯವಿಟ್ಟು. ರಾಜೇಶ್ವರಿ ಅಂತ ಚಾಮರಾಜನಗರದಲ್ಲಿ ಇರೋದು. ನನ್ನ ಮಗಳು ಆದ್ಯ. ಇವಳಿಗೆ 9 ವರ್ಷ ಇವಾಗ. ಇವಳಿಗೆ ಹುಟ್ಟಾಗಿಂದನೂ ಬ್ಲಡ್ ಉತ್ಪತ್ತಿ ಆಗೋದಿಲ್ಲ. 22 ದಿನಕ್ಕೊಂದ್ಸಲ ಬ್ಲಡ್ ಹಾಕಿಸ್ಬೇಕು. ಇವಾಗ ಥಲಸೆಮಿಯಾ ಕಾಯಿಲೆ ಇದೆ. ಬೋನ್ ಮ್ಯಾರೋ ಟ್ರಾನ್ಸ್ಫರ್ ಟ್ರೀಟ್ಮೆಂಟ್ನ ಮಾಡಿಸ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಡೋನರ್ ಕೂಡ ಇವಾಗ ಸಿಕ್ಕಿದ್ದಾರೆ. ಅದಕ್ಕೆ 35 ರಿಂದ 40 ಲಕ್ಷ ಖರ್ಚಾಗುತ್ತೆ ಅಂತ ಹೇಳಿದ್ದಾರೆ ಡಾಕ್ಟರ್. ಇವಾಗ ನಮಗೆ ಎಲ್ಲರೂ ಮಾಧ್ಯಮ ಮೂಲಕ ಕೇಳ್ಕೊಟ್ಟಾಗ ನಮ್ಮ ಮಗಳಿಗೆ ಸಹಾಯ ಮಾಡಿ ಮತ್ತು ನಾವು MP ಸರಿಂದ ನಮ್ಮ ಮಗಳಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಅವತ್ತು. ಈಗ ಅದೇ ಮಾತ್ರ ಉಳಿಸ್ಕೊಂಡಿದ್ದಾರೆ. ನನ್ನ ಮನೆಗೆ ಸಹಾಯ ಮಾಡಿದ್ದಾರೆ.
ಲಕ್ಷ್ಮಿ ಅಂತ ನನ್ನ ಆದ್ಯ ನನ್ನ ಅಕ್ಕನ ಮಗಳು. ಅವಳು ಇದ್ದಾಗಿಂದನೂ ಅವಳಿಗೆ ಥಲಾಸ್ಮಿಯಾ ಅಂತ ಡಯಾಗ್ನೋಸ್ ಆಯಿತು. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ಗೆ ನಾವು ಸುಮಾರು ಖರ್ಚು ಮಾಡಿದ್ವಿ. ಆ ಟ್ರೀಟ್ಮೆಂಟ್ ಏನಂತಾನೆ ಗೊತ್ತಿರಲಿಲ್ಲ ಅವಾಗ ನಮಗೆ. ಇತ್ತೀಚೆಗೆ ಗೊತ್ತಾಯ್ತು ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಬೋನ್ ಮೇಲೆ ಟ್ರಾನ್ಸ್ಪೋರ್ಟೇಷನ್ ಮಾಡಿಸಿದ್ರೆ ಅವಳು ಎಲ್ಲ ಮಕ್ಕಳ ಥರ ಅವಳು ನಾರ್ಮಲ್ ಆಗಾಗ್ತಾಳೆ ಅಂತ ಇತ್ತೀಚೆಗೆ ಗೊತ್ತಾಯ್ತು ನಮಗೆ. ಇತ್ತೀಚೆಗೆ ಗೊತ್ತಾದ್ಮೇಲೆ ನಾವು ಸರಿ ಅಂತ ಅಂದ್ಬಿಟ್ಟು ಡೋನರ್ ನಮಗೆ ಸಿಗ್ತಾರ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇವಾಗ ಡೋನರ್ ಸಿಕ್ಕಿದ್ದಾರೆ ನಮಗೆ. ಅವ್ರಿಗೆ ಅರ್ಜೆಂಟಾಗಿ ನಾವು 8 ಲಕ್ಷ ಪೇ ಮಾಡಬೇಕು. ಈಗ ನಾವು 8 ಲಕ್ಷ ಪೇ ಮಾಡಿದ್ರೆ ಡೋನರ್ನ ಉಳಿಸ್ಕೊಂಡು ನಾವು ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ಬೋದು. ಈಗ 8 ಲಕ್ಷಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಿದ್ದೀವಿ ಅರ್ಜೆಂಟಾಗಿ ಬೇಕಾಗಿರೋದ್ರಿಂದ. ಮತ್ತೆ ಅವಳು ಯಾವಾಗಲೂ ಕೇಳ್ತಿದ್ಲು, ಲಕ್ಷ್ಮಿ ಅತ್ತೆ ನೀವು ನಾನು ಎಲ್ಲರ ಮಕ್ಕಳ ಹತ್ರ ಥರ ಯಾಕೆ ಮಾತಾಡೋಕ್ಕಾಗ್ತಿಲ್ಲ, ಯಾಕೆ ಆಟಾಡೋಕ್ಕಾಗ್ತಿಲ್ಲ, ಎಲ್ಲರೂ ಮಾತಾಡಿದ್ರೆ ನಾನೇಟ್ ಮಾತ್ರ ನಂಬಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಅವಾಗೆಲ್ಲ ಆ ಥರ ಎಲ್ಲ ಹೇಳಿದಾಗ ನಮಗೆ ಕಣ್ಣು ಚುರುಕಂತಿತ್ತು. ಪಾಪ ನಮ್ಮ ಮಗಳಿಗೆ ಯಾಕೆ ಈ ಥರ ಕಷ್ಟ ಕೊಡ್ತು ದೇವರು, ಕೊಟ್ಟು ದೇವರು ಯಾಕೆ ನಮ್ಗೆ ಈ ಥರ ಮಗಳು ಕೊಟ್ಟು, ಪಾಪ ಅವಳು ಕಷ್ಟ ನೋಡೋಕ್ಕಾಗ್ತಿಲ್ವಲ್ಲ ನಮ್ಮ ಕೈಯಲ್ಲಿ ಅಂತ ನಮ್ಗೆ ದಿನ ನೆನೆಸ್ಕೊಂಡು ಅವಳನ್ನ ದುಃಖ ಪಡ್ತಾಯಿತ್ತು. ಇವಾಗ ಅವಳಿಗೆ ಒಂದು ಟ್ರೀಟ್ಮೆಂಟ್ ಸಿಗ್ತಾಯಿದೆ ಅಂತ ಖುಷಿಯಾಗಿದೆ. ಅದು ಸಕ್ಸಸ್ ಆಗಿ ನಮಗೆ ಅವಳು ಹುಷಾರಾಗಿ ಮನೆಗೆ ಬಂದರೆ ಸಾಕು ಅಂತ ಹೇಳಿದ್ವಿ. ದಯವಿಟ್ಟು ಎಲ್ಲರೂ ಆದಷ್ಟು ನಿಮ್ಮ ಕೈಯಲ್ಲಿ ಆದಷ್ಟು 50, 100 ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಿ ನಮ್ಮ ಮಗಳನ್ನ ಉಳಿಸ್ಕೊಡಿ. ನಿಮ್ಮೆಲ್ಲರ ಹತ್ರ ಕೈ ಮುದ್ದು ಕೇಳ್ಕೊತಾ ಇದ್ದೀನಿ. ನಮ್ಮ ಅಕ್ಕನ ಮಗಳು. ಈ ಸಂದರ್ಭ ನಗರಸಭೆ ಅಧ್ಯಕ್ಷ ಶ್ರೀಕಂಠ, ಉಪಾಧ್ಯಕ್ಷೆ ರಿಹಾನಾ ಬಾನು ಸೇರಿದಂತೆ ನಗರಸಭೆ ಸದಸ್ಯರು ಮತ್ತು ಸುತ್ತಮುತ್ತಲ ಸ್ಥಳೀಯ ಮುಖಂಡರುಗಳು ಉಪಸ್ಥಿತರಿದ್ದರು.